ಚುನಾವಣೆ ಬಂದಂತ ಸಂದರ್ಭದಲ್ಲಿ ಇದೇ ಮಂಡ್ಯಕ್ಕೂ ಬಂದಿದ್ದೆ ನಾವು ಹೇಳಿದವತ್ತು ದಯವಿಟ್ಟು ನೀವು ಈ ಸಲ ಏನಾದ್ರು ಕಾಂಗ್ರೆಸ್ಗೆ ವೋಟ್ ಹಾಕಿದ್ರೆ ಸ್ಥಾಪನೆ ಆಗೋದು ಕನ್ನಡಿಗರ ಸರ್ಕಾರ ಅಲ್ಲ ತಾಯಿಮನಿ ಸರ್ಕಾರ ಅಂತ ಹೇಳಿದ್ದೆ. ದಯವಿಟ್ಟು ಪೊಲೀಸ್ ಇಲಾಖೆ ಪೊಲೀಸ್ ಸ್ಟೇಷನ್ ಇದೇ ಪೊಲೀಸ್ ಇಲಾಖೆಯವರು ಇವ್ರ ಮೇಲೆ ದಾಳಿ ಆಗಿತ್ತು. UAPA ಕೇಸು ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಕೇಸ್ ಹಾಕಿದ್ದು ಹುಬ್ಬಳ್ಳಿಯಲ್ಲಿ ಪೊಲೀಸ್ ಚೀಫ್ ನ ಚೆಕಪ್ ಮಾಡಿದ ಮೇಲೆ ಕೇಸ್ ಹಾಕಿದ್ರು. ಸಿದ್ದರಾಮಯ್ಯ ಅವರು ಅಧಿಕಾರ ಕೊಂಡ ಕೂಡಲೇ ಕ್ಯಾಬಿನೆಟ್ ಕೇಸ್ ಅದಾದ ಡಿಜೆ ಹಳ್ಳಿ ಕೇಸುಗಳ ಪ್ರಕರಣದಲ್ಲಿ ದಲಿತ ಬಂಧುಗಳಿಗೆ ತಕ್ಕಂತೆ ಶ್ರೀನಿವಾಸ ಮೂರ್ತಿ ಅವರು ಬಂದಿತ್ತು. ಅವ್ರ ವಿರುದ್ಧ ಕೇಸ್ ವಾಪಸ್ ತಗೊಂಡಿರುವ ಹಿಂದೂಗಳ ರೈತರ ಭೂಮಿಯನ್ನ ಕಬಳಿಸಲಿಕ್ಕೆ ಕೇಸ್ ಹೊರಡಿಸಿಲ್ಲ. ಈಗ ಸಭೆಯಲ್ಲಿ ಹೇಳ್ತಾರೆ ಮುಸಲ್ಮಾನರು ಶಾಂತಿ ಪ್ರಿಯರು ಮಸೀದಿ ಮೇಲೆ ಇಟ್ಕೊಂಡು ಸಲ್ವಾರಲ್ಲ ಇವರೇ ಶಾಂತಿ ಜಗತ್ತಿನಲ್ಲಿ 57 ಇಸ್ಲಾಮಿಕ್ ರಾಷ್ಟ್ರಗಳಿದ್ದಾವೆ. 57 ಇಸ್ಲಾಮಿಕ್ ರಾಷ್ಟ್ರಗಳು ಶಾಂತಿ ಅವರೆಲ್ಲ ಮೈದಾನ ಇಟ್ಟಿದ್ದಾರೆ, ಬೇರೆಯವ್ರನ್ನ ಶಾಂತಿಯಿಂದ ಕೊಟ್ಟಿದ್ದಾರೆ. ಹೆಂಗೆ ಶಾಂತಿ ಪ್ರಿಯರನ್ನು ಮದ್ದೂರಲ್ಲಿ ಹಾಕಲಿಕ್ಕೆ ನೋಡಿದ್ದಾರೆ. ಇದೇ ಮಂಡ್ಯ ನಾಗಮಂಗಲದಲ್ಲಿ ನಮ್ಮ ಗಣೇಶನ್ನು ಕೂಡ ಬಂಧಿಸಿ ಕರ್ಕೊಂಡಂತ ಸ್ಥಿತಿ ಬಂದಾಯ್ತು. ಇವತ್ತು ನಮ್ಮ ಮದ್ದೂರಿನಲ್ಲಿ ಪರಿಸ್ಥಿತಿ ಬಂದಿದೆ ಬಂಧುಗಳೇ. ಹಾಗಾಗಿ ನಾನು ನಮ್ಮ ಪೊಲೀಸ್ ಇಲಾಖೆ ಖಂಡಿತ. ಯಾಕಂದ್ರೆ ಇವತ್ತು ಗಣೇಶ ಪ್ರೊಸೆಷನ್ ಆಯ್ತು ಅಂತಂದ್ರೆ ಪೊಲೀಸರು ಸರ್ಪಗಾವಲಿನಲ್ಲಿ ಬರ್ತಾರೆ. ಯಾಕೆಂತಂದ್ರೆ ಪೊಲೀಸರು ಭಯಪಡಬೇಕು, ಪೊಲೀಸರು ಮುಂದೆ ಪೊಲೀಸರು ಪೊಲೀಸರು ಸರ್ಪಗಾವಲಿಂದ ಬರ್ತಾರೆ. ಯಾಕೆಂತಂದ್ರೆ ನಿಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತಲ್ಲ, ಬೇರೆಯವರಿಂದ ನಿಮಗೆ ತೊಂದರೆ ಆಗಬಾರ್ದು ಅಂತ ಬರ್ತಾರೆ. ಯಾರು ಈ ದೇಶದಲ್ಲಿ ಹುಟ್ಟಿ ಇಲ್ಲಿ ನೀರು ಕುಡಿದು ಇಲ್ಲಿ ಅನ್ನ ತಿಂದು ಗಡಿ ಆಚೆಗೆ ನಿಷ್ಠೆ ಇಟ್ಕೊಂಡಿರುವಂತವ್ರು ಅವ್ರು ಕಲ್ಪಿಸಾಡ್ತಾರೆ ಅಂತ ಬರ್ತಾರೆ. ಇವತ್ತು ನಾವು ಪೊಲೀಸ್ ಇಲಾಖೆಗೆ ಸ್ಪೆಸಿಫಿಕ್ ಆಗಿ ಇಷ್ಟೇ ನನ್ನ ಮನವಿ. ಪೊಲೀಸ್ ಇಲಾಖೆಯವರು ಇವತ್ತು ಎಲ್ಲಾ ಕಡೆ ಗಣೇಶ ಪ್ರೊಸೆಷನ್ ಚಿಕ್ಕ ಪುಟ್ಟದಾದ್ರೂ ಕೂಡ ನಾವು ಪ್ರೊಟೆಕ್ಷನ್ ಬಂದು ನಿಂತ್ಕೊಳ್ತಾರೆ. ಆದ್ರೆ ಇವತ್ತು ಪೊಲೀಸ್ ಇಲಾಖೆ ನೀವು ಬೈತಿರಲ್ಲ, ಪೊಲೀಸ್ ಇಲಾಖೆ ಇದೇ ಉತ್ತರ ಪ್ರದೇಶದಲ್ಲಿರುವಂತಹ ಪೊಲೀಸರು ನಮ್ಮ ಪ್ರೊಸೆಷನ್ ನಲ್ಲಿ ಬಂದು ಅವರು ಟೀಚರ್ಗೆ ಡಾನ್ಸ್ ಮಾಡ್ತಾರೆ. ಯಾಕಂದ್ರೆ ಅವರು ಯೋಗಿ ಆದಿತ್ಯನಾಥ್ ಸಾರಿ ಬಾರಿ ಮನಸ್ಥಿತಿ ಇರುವಂತಹ ಸಿದ್ದರಾಮಯ್ಯನ ಕೂಡಿಸ್ಕೊಂಡು ರಾಜ್ಯದಲ್ಲಿ ಯೋಗಿ ಆದಿತ್ಯನಾಥ್ ಅವರಂತ ಮನಸ್ಥಿತಿ ಕೊಡೋದು ಅಧಿಕಾರ ಕೊಟ್ಟಿದ್ರೆ ಇದೇ ಪೊಲೀಸರು ನಮ್ಮ ಜೊತೆ ಅವರು ಸ್ಟೆಪ್ ಹಾಕಿರೋರು. ಅವರು ಕಾನೂನು ಸುವ್ಯವಸ್ಥೆನ ಕಾಪಾಡಬೇಕು ಅಂತ ಹೇಳಿ ಅವ್ರಿಗೆ ಬಂದಿರುತ್ತೆ. ಮೇಲ್ಗಡೆಯಿಂದ ನಾಗಮಂಗಲದಲ್ಲಿ ಆಡಳಿತ ಬಂತು, ಗೃಹ ಸಚಿವರು ಬಂದ್ರ, ಕಲ್ಪಿಸಾಡದಾಗ ಬಂದ್ರ, ಅಂಗಡಿಯ ಸುಟ್ಟಾಕ್ದಾಗ ಬಂದ್ರ, ಸಣ್ಣ ಪುಟ್ಟ ಘಟನೆ ಅಂದ್ರು ಅಂದವ್ರು ನೀವು ಅಧಿಕಾರದಲ್ಲಿ ಕೂರಿಸ್ಬಿಟ್ಟು ಪೊಲೀಸರನ್ನ ಯಾಕೆ ಹೋಗ್ತೀರಿ? ಹೋಗ್ಬೇಡಿ ಬಂಧುಗಳು. ನಾವು ಇಷ್ಟೇ ಸ್ಪೆಸಿಫಿಕ್ ಆಗಿ ಪೊಲೀಸ್ ಇಲಾಖೆ ಎಲ್ಲ ವರಿಷ್ಠ ಅಧಿಕಾರಿಗಳಿದ್ರಿ. ನಮ್ಮ ಹುಡುಗರದ್ದು ನಮ್ಮ ಡಿಮಾಂಡ್ ಇಷ್ಟೇನೆ, ಅಲ್ಲಿ ಪ್ರೊಸೆಷನ್ ಹೋಗ್ತಾ ಇರ್ಬೇಕಾದ್ರೆ ಕಲ್ಪಿಸಾಡಿದ್ರಲ್ಲ ನೀವು ಮುಂಜಾಗ್ರಂತ ಕ್ರಮ ಕೈಗೊಂಡಿದ್ರೆ ಆದ್ರೂ ಮಸೀದಿ ಒಳಗಡೆ ಜಪ್ತಿ ಮಾಡಕ್ಕೆ ಸಿದ್ದರಾಮಯ್ಯ ಬಿಡಲ್ಲ. ನನಗೆ ಗೊತ್ತು. ಪೊಲೀಸ್ ಇಲಾಖೆ ನನಗೆ ಸ್ಪಷ್ಟವಾಗಿ ಭರವಸೆ ಕೊಡಬೇಕು. ಆ ಮಸೀದಿ ಒಳಗಡೆ ಕಲ್ಲು ಹೆಂಗ್ ಹೋಯ್ತು, ತಂದವ್ರು ಯಾವನು, ಆ ಮುಲ್ಲ ಯಾವನು
ಪ್ರಶಸ್ತಿ ಬಂದ್ರೆ ಅಲ್ಲಿ ಹೆಣ್ಮಕ್ಳ ಮೇಲೆ ಅವರಿಗೆ ಲಾಠಿ ಚಾರ್ಜ್ ಮಾಡ್ತೀವಲ್ಲ, ಯಾರ ಲಾಠಿ ಚಾರ್ಜ್ಗೆ ಅವಕಾಶ ಮಾಡಿಕೊಟ್ಟಂತವರು ಅಧಿಕಾರಿಗಳಿಗೆ ನಿಮಗೆ ಭರವಸೆ ಕೊಡ್ತೀನಿ. ನಮ್ಮ ಹುಡುಗರು ಯಾರು ಕೂಡ ಕಲ್ವಡೆಯ ಸಂಸ್ಕೃತಿಯಿಂದ ಬಂದವರಲ್ಲ. ಆತ್ಮರಕ್ಷಣೆಗೋಸ್ಕರವಾಗಿ ವಾಪಸ್ ತಿರುಗಿಲ್ತಷ್ಟೇ ಅದೊಂದು ಯೋಚನೆ ಮಾಡಿ. 700 ವರ್ಷಗಳ ಕಾಲ ಇಸ್ಲಾಮಿಕ್ ರೂಲ್ ಇರ್ಬೋದು, 200 ವರ್ಷ ಬ್ರಿಟಿಷ್ ರೂಲ್ ಇರ್ಬೋದು, ಇಷ್ಟಾಗಿ 80% ಹಿಂದೂಗಳಿಂದ ನಮ್ಮ ಹತ್ರ ನಮ್ಮ ಹತ್ರ ನಾವು ಆದರ್ಶವಾಗಿ ಶಿವಾಜಿ ಮಹಾರಾಜರು ಇಟ್ಕೊಂಡಿದ್ದೀವಿ. ನಮ್ಮವರು ಯಾರ ಮೇಲೂ ಕೂಡ ದೌರ್ಜನ್ಯ ಮಾಡಿದ್ದ ಉದಾಹರಣೆ ಇಲ್ಲ. ಹಿಂದೂಸ್ ನೆವರ್ ಆಕ್ಟ್, ದೇ ಓನ್ಲಿ ರಿಯಾಕ್ಟ್. ಅವ್ರು ಯಾರಿಗೂ ಕಲ್ಪಿಸೋಣ ಸುಮ್ಮನೆ ಬಿಡಲ್ಲ. ದಯವಿಟ್ಟು ಮನವಿಯನ್ನು ಮಾಡ್ಕೊಡ್ತೀನಿ, ನಾವು ಶಾಂತಿಯುತವಾಗಿ ಹೇಳ್ತೀವಿ. ಆದ್ರೆ ನೀವು ಸ್ಪೆಸಿಫಿಕ್ ಆಗಿ ನಮಗೆ ಭರವಸೆ ಕೊಡಿ. ಅವನ್ನ ಅರೆಸ್ಟ್ ಮಾಡ್ತೀರಾ? ಯಾರು ಆ ಮಸೀದಿನ ಬಾಗಿಲು ಮುಚ್ಚಿಸ್ಬೇಕು ನೀವು. ಮೈಸೂರಿನಲ್ಲಿ ಕ್ಯಾತ್ಮಾರ್ನಲ್ಲಿ ಕೂಡ 2015ರಲ್ಲಿ ಇದೇ ಸಿದ್ದರಾಮಯ್ಯನವರು ಇರ್ಬೇಕಾದ್ರೆ ರಾಜು ಮಾಡೋ ಕೆಲಸ ಆಯ್ತು. ಆವತ್ತಿನ ಇವತ್ತೊಂದು ಮಸೀದಿ ಬಿಟ್ಟಿಲ್ಲ, ಅವತ್ತು ಮಸೀದಿ ಮುಚ್ಚಿದ್ರೆ ನೀವು ಮುಚ್ಚಿಸ್ತೀರಾ? ಸ್ಪೆಸಿಫಿಕ್ ಆಗಿ ನಮಗೆ ಭರವಸೆ ಕೊಡ್ತೀರಾ? ನಾವು ಶಾಂತಿಯುತವಾಗಿ ಮಾಡ್ತೇವೆ. ಭರವಸೆ ಕೇಳ್ತೀನಿ ಬೇರೆ ಪರವಾಗಿ. ಇನ್ನು ನಿಮ್ ಡಿಮಾಂಡ್ ಇದ್ರೆ ಹೇಳಿ, ನಾನು ನಾನು ಪೊಲೀಸ್ ಇಲಾಖೆ ಮೊನ್ನೂ ಕೂಡ ಮೈಸೂರಿನಲ್ಲಿ ಶೋಭಾಯಾತ್ರೆ ಮಸೀದಿ ಹತ್ಕೊಂಡ್ರೆ ಟೀಚರ್ ಕಮ್ಮಿ ಮಾಡಿ ಅಲ್ಲಿ ಡಾನ್ಸ್ ಮಾಡ್ಬೇಡಿ ಅಂತ ಹೇಳ್ತೀರಿ. ಅಲ್ಲದೆ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ ಅದು ನಮ್ಮ ಸರ್ಕಾರ ಕೇಳಿ ಬರ್ತೀನಿ, ಮತ್ತೆ ಮುಸಲ್ಮಾನರು ಕೇಳಿ ಬರ್ತಾರೆ. ಅಲ್ಲೊಂದು ಬಿಟ್ಟರೆ ದೇವರಿಲ್ಲ ದೇವರೊಬ್ಬರೇ ಇರೋದ. ಹಡಪಿಂದ ಇಲ್ಲಿಗೆ ಯಾಕೆ ಬಂದಿದ್ದೀರಿ ನೀವು? ನೀವೊಂದು ಮರುಭೂಮಿನಲ್ಲಿ ಹುಟ್ಟಿದಂತ ಬರಲು ನಮ್ದು ಸಮೃದ್ಧವಾದ ಧರ್ಮ ಇದು. ನಾವೆಲ್ಲ ಜನ ಕಟ್ಟಿರ್ತೀವಿ. ನಾವು ಮಸೀದಿ ಕೂಡ ಕೂಗ್ಬಾರ್ದಂತ ನೀವು ಮಾತ್ರ ಅಲ್ಲೊಂದು ಬಿಟ್ಟು ದೇವರಿಲ್ಲ ಅಂತ 3 ವರ್ಷ 3 ಹೊತ್ತು ಬೊಂಬಡಿ ಬಜಾಯಿಸ್ತೀರಿ. ಅದನ್ನ ನಾವು ಕೇಳಿಸ್ಕೊಳಲ್ವಾ? ಮಸೂದೆ ಕೂಡ ಡಿಜೆ ಹಾಕ್ಬಿಡಿ ಹೇಳ್ತೀರಲ್ಲ, ಇದನ್ನ ಪೊಲೀಸರ ಇದನ್ನು ಕೂಡ ನ್ಯಾಯ ಅಲ್ಲ. 7 ವರ್ಷಕ್ಕೆ ಬದಲಾಗ್ತಾರೆ. ನೀವು ನಾವರೆಗೂ ಕೂಡ ಜನರ ಸೇವೆಯನ್ನು ಮಾಡುವಂತವ್ರು. ದಯವಿಟ್ಟು ನಿಮ್ಮಿಂದ ನಾವು ಇದನ್ನು ನಿರೀಕ್ಷೆ ಮಾಡಲ್ಲ ಅನ್ನೋದು ವಿನಮ್ರವಾಗಿ ನಾನು ಹೇಳಲಿಕ್ಕೆ ಬರ್ತೇನೆ. ಈಗ ನಮ್ಮ ಹುಡುಗರು ಜಯಂತಿ ಮಾಡಿದೆ, ಪ್ರೊಸೆಷನ್ ತಗೊಂಡು ಅವಕಾಶವನ್ನು ಮಾಡ್ಕೊಳ್ಳಿ. ಜೊತೆಗೆ ಮಸೀದಿ ಏನಿದೆ, ಮಸೀದಿ ಮಾಡ್ತೀವಿ, ಇಂಥ ಸ್ಪೆಸಿಫಿಕ್ ಟೈಮ್ ಒಳಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೀವು ಭರವಸೆನ ಕೊಟ್ಟು ನಾವು ಇಲ್ಲಿಂದ